ಬೀದಿಯಲ್ಲಿ ಬರುವ ರತಿದೇವಿ ಅಂತ ಗೆಲುವ ಬೀದಿಯಲ್ಲಿ ಬರುವ ರತಿದೇವಿ ಅಂತ ಗೆಲುವ ಮಹಾನಗವೇಣಿ ಓಹೋ ನಮ್ಮ ರಾಣಿ ಇದೇ ನಮ್ಮ ದೇವಿ ಮಗನಾಣಿ ನೀನ ಮಗನಾಣಿ ಅಗಿವೇಣಿ ನಮ್ಮ ದೊರೆಗಾಣಿ ರಕ್ಷಣೆಗೆ ನಾವಿದ್ದೇವೆ. ಕಲಿಯುವುದೇನಗುವುದೆನ್ನ ಅಳಿಯ ಶೋಧನದೆ ಒಳಗಿದೆ ಪ್ರಾಣವನೋ ನೀರೇ ಒಳಗಿದೆ ಪ್ರಾಣವನೋ ವೀರನ ಅಂದಿಗೋದೇದಗೆ ಸರಿಸುವೆ ಬಯಕೆಯೇನೋ ಮಹಾರಾಣಿಯವರಿಗೊಂದು ಏನು ಆಗ್ಲಿಲ್ವಲ್ಲ. ದೇವರ ದೊಡ್ಡವ ಶಿವ 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 ಯಾವತ್ತು ದೊಡ್ಡವರು ಹೌದಪ್ಪ. ಈಗ ಮಾಂಸ ಬಿದ್ದಲ್ಲಿ ಕಾಗೆ ಬಂದಾಗ ಇದು ಒಂದೇ ಸರಿ ನನ್ನ ತಂಗಿ ಪ್ರಾಣಕ್ಕೆ ಏನೂ ಆಗ್ಲಿಲ್ವಲ್ಲ. ಶಿವ ಶಿವ ಏನಾಗ್ಬೇಕಾಗಿತ್ತು? ಅಯ್ಯೋ ಏನಾದ್ರೂ ಆಗಿತ್ತು ಅಂತ ಆದ್ರೆ ನಿನ್ನ ನನ್ನ ಪ್ರಾಣ ಇರ್ಲಿಕ್ಕೆ ಉಂಟೇನೆ ತಂಗಿ. ಅಷ್ಟೇ ಹೇಳುವವರು ರಕ್ಷಣೆಗೆ ಸುತ್ತಮುತ್ತ ಯಾರು ಇಲ್ಲ, ಎಲ್ಲ ಓಡಿ ಹೋದ್ರೆ ಎಲ್ಲ ಹೋದ್ರ. ಅಣ್ಣ ನಂಗ್ ವಿಷಯ ಗೊತ್ತಿಲ್ಲ ಅಣ್ಣ. ಇವರೆಲ್ಲ ಓಡ್ಲಿಕ್ಕೆ ಶುರು ಮಾಡಿದ್ರ ಬಹುಶಃ ಓಡ್ಬೇಕು ನಾನು ಓಡ್ದೆ. ಅಯ್ಯಯ್ಯ ನೀನು ಓಡ್ದೆ ಅಂತ ನೀನ್ ಹಿಂದ್ಗಡೆ ನಾನು ಓಡ್ದೆ. ಅವ್ರು ಯಾವಾಗ ನಾ ಮಾಡ್ದಾಗೆ ಮಾಡುದು. ಇದು ಓಟದ ಸ್ಪರ್ಧೆ. ಅಯ್ಯೋ ಆಶ್ಚರ್ಯ ಏನು ಅಲ್ಲ, ಇಲ್ಲಿರುವಂತಹ ಸಂದರ್ಭ ಏಕಾಏಕಿಯಾಗಿ ಆನೆಗೆ ಮದ ಬಂತು, ಎಲ್ಲ ಕಂಗಾಲಾಗಿ ದಿಕ್ಕಾಪಾಲಾಗಿ ಓಡಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ನಿಮ್ಮ ರಕ್ಷಣೆಯ ಭಾರ ಯಾರತ್ತಿರುವುದು ಪ್ರಶ್ನೆಯಾಗಿ ಉಳಿದಾಗ ಆ ಪ್ರಶ್ನೆಗೆ ಉತ್ತರವಾಗಿ ಬಂದವರು ನಾವು. ಮತ್ತೆ ಇನ್ನು ನೀವು ಯೋಚನೆ ಮಾಡುವುದು ಬೇಡ, ಇನ್ನು ನಿಮ್ಮ ರಕ್ಷಣೆಯ ಭಾರ ನಮ್ಮ ನನಗದೇ ಸಂತೋಷ. ಆನೆ ಮತ್ತೇನೆ ಓಡುವುದಕ್ಕೆ ಪ್ರಾರಂಭಿಸಿತ್ತು. ಇನ್ನೇನು ನಾನು ಕೆಳಗೆ ಬೀಳ್ತೇನೆ ಅನ್ನೋ ಸಂದರ್ಭವನ್ನು ಕಾಪಾಡಿ ಕಾಪಾಡಿ ಅಂತ ಕೂಗ್ಕೊಳ್ತೇನೆ. ಸುತ್ತಮುತ್ತ ಇವರು ಯಾರು ಇಲ್ವೇ ಇಲ್ಲ. ಹಾಗಂತ ಕ್ಷೇತ್ರ ಬಡವಾಗುವುದಿಲ್ಲ. ನಿಮ್ಮಂತ ಯುವ ಪೀಳಿಗೆ ಮುಂದೆ ಬರ್ತಾ ಇದೆ ಎನ್ನುವುದೇ ನಮಗೆ ಸಂತೋಷ. ನಾವು ಬಯಸುವುದೇ ಅದನ್ನ, ನಿಮ್ಮಂತ ಯುವಕರು ಬೆಳಿಬೇಕು ಅಂತ. ಸತ್ಯವಾದ ಮಾತು ಹೌದು ತಂಗಿ. ನಿನ್ನ ಪ್ರಾಣವನ್ನು ಕಾಪಾಡಿದವ ಯಾರು? ನನ್ನ ಮಗ ಸಾಧನ. ಇವ್ರು ನಿಮ್ಮ ಮಗನ? ಹೌದಪ್ಪ ಮಗನೇ, ಒಳ್ಳೆ ಕೆಲಸ ಮಾಡಿದ್ದೀಯ. ಇವ ಯಾರಪ್ಪ ಗೊತ್ತಾ? ಯಾರು? ಇವ ಸಿಂಹದ ಮರಿ. ಸಿಂಹದ ಮರಿ. ಅವ್ರು ಸಿಂಹದ ಮರಿಯ ಪ್ರಶ್ನೆ ಇಲ್ಲ. ಇಲ್ಲ ಸಿಂಹ ಯಾರ? ಅವನ ಅಪ್ಪ ನಾನೇ ಸಿಂಹ. ಏನೀಗ ಸಿಂಹ ಸಾಹಸ ಎನ್ನುವಂತದ್ದು ಹುಟ್ಟಿನಿಂದ ಬರುವುದಲ್ಲ, ಅದು ಸಾಧನೆಯಿಂದ ಗಳಿಸಿಕೊಳ್ಳುವಂತದ್ದು. ನಾವು ಹೋಗುವಾಗ ಬೀಜಗಳನ್ನು ಬಿತ್ತುತ್ತಾ ಹೋದ್ರೆ ಬರುವಾಗ ಗಿಡಮರಗಳು ನಮ್ಮನ್ನು ಸ್ವಾಗತಿಸ್ತದೆ. ಅಂದ್ರೆ ಉತ್ತಮವಾದಂತಹ ಸಂಸ್ಕಾರ ವಿದ್ಯೆಯನ್ನು ನಾವು ಮಕ್ಕಳಿಗೆ ಕೊಟ್ರೆ ಬೆಳೆದು ಬರುವಂತಹ ಮಕ್ಕಳು ಹೀಗೆ ನಮ್ಮ ಸಹಕಾರ ಕೊಡುತ್ತಾರೆ. ಆದ್ರೆ ಒಂದು, ನನ್ನನ್ನು ರಕ್ಷಿಸುವ ನೀನು ದುಡಿದಿದ್ದೀಯ, ನಿನಗೆ ಸಮದಂಡಿಯಾಗಿ ನಿನ್ನ ಜೊತೆಯಲ್ಲಿ ದುಡಿದಿರುವಂತ ಈ ಹುಡುಗ ಹೊಸ ಮುಖ ನೋಡಿ ಚಂದಿತ. ಇಲ್ಲಿ ನನ್ನದು ಹೊಸ ಮುಖವೇ ಹೌದು. ನನ್ನ ಹೆಸರು ಶಿಶಿರ ಎನ್ನುವುದಾಗಿ. ಮಂತ್ರಿಗಳ ನೀವು ಸುಳ್ಳು ಹೇಳಿ ಶುರು ಮಾಡಿದ್ರೆ ಹೇಗೆ? ಆ ಹುಡುಗ ಯಾರು ನಂಗೆ ಗೊತ್ತೇ ಇಲ್ಲದ್ರಲ್ಲ ನೀವು. ಗೊತ್ತಿಲ್ಲ ಸುಮ್ಮನೆ ನೀವು. ಅಂದ್ರೆ ಶಿಷ್ಯವ ಬರ್ರಿ ಅವ. ಶಿಷ್ಯವ ನಿಮ್ಮಲ್ಲಿ ಆಚೆ ವರ್ಷ ಇಲ್ಲ. ಹೆಸರು ಶಿಶಿರ. ಶಿಶಿರ್ನ ಶಿಷ್ಯವ ನನ್ನ ಹೇಳಿಕೊಳ್ಳುವುದಕ್ಕೆ ನನಗೆ ಯಾರು ಇಲ್ಲ, ನಾನೊಬ್ಬ ಅನಾಥ.
ಹಾಗಂತ ಅನಾಥ ಎನ್ನುವ ಕಾರಣಕ್ಕೆ ಬದುಕಿನಲ್ಲಿ ಕುಗ್ಗುವುದಲ್ಲ.